ಇನ್ನು ಸುಮಲತಾ ಸೆಳೆಯಲು ಯತ್ನಿಸಿದ್ರಂತೆ ಡಿಸಿ ತಮ್ಮಣ್ಣ ಅವರು ಜೆಡಿಎಸ್ ಅಭ್ಯರ್ಥಿಯಾಗಲು ಯತ್ನವನ್ನ ಮಾಡಿದ್ರಂತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಬಂಧಿ ಮೂಲಕ ಯತ್ನಿಸಿದ್ರಂತೆ ಡಿಸಿ ತಮ್ಮಣ್ಣ ಅವರು ಕೂಡ ಅಂಬರೀಶ್ ಅವರ ಸಂಬಂಧಿ. ಇನ್ನ ಮತ್ತೊಬ್ಬರು ಸಂಬಂಧಿಯ ಮೂಲಕ ಜೆಡಿಎಸ್ ಅಭ್ಯರ್ಥಿಯಾಗಿಸಲು ಯತ್ನವನ್ನ ಮಾಡಿದ್ರಂತೆ. ಸಂಬಂಧಿಯ ಮೂಲಕ ಯತ್ನಿಸಿದ್ರಂತೆ ಸಾರಿಗೆ ಸಚಿವರಾಗಿರುವಂತ ತಮ್ಮಣ್ಣ ಅವರು. ಇಲ್ಲಿ ಸುಮಲತಾ ಅಂಬರೀಶ್ ಅವರೇ ಆಸಕ್ತಿ ತೋರಿಸಿಲ್ಲ ಅವರು ಆ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. HDK ಸುಮಲತಾ ನಡುವೆ ಏನ್ ನಡೆದಿದೆಯೋ ಗೊತ್ತಿಲ್ಲ ನಮ್ಗೆ, ಸುಮಲತಾ ಅವರೇ ಭೇಟಿಗೆ ಒಪ್ಪಿಲ್ಲ ಅಂತ ತಮ್ಮಣ್ಣ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ವಾಗ್ದಾಳಿಯನ್ನ ನಡೆಸಿ ಟೀಕೆಗೂ ಕೂಡ ಗುರಿಯಾಗಿದ್ರು ತಮ್ಮಣ್ಣ ಅವರು. ಈಗ ಜೆಡಿಎಸ್ಗೆ ಕರೆತರುವ ನಿಟ್ಟಿನಲ್ಲಿ ಸುಮಲತಾ ಅವರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಸಂಬಂಧಿಯೊಬ್ಬರನ್ನ ಸಂಪರ್ಕ ಮಾಡಿ ಕಳಿಸ್ಕೊಟ್ಟಿದ್ವಿ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಸಂಬಂಧಿ ಮೂಲಕನೇ ಮದುವೆಯ ಮೂಲಕ ನಾನು ಹೇಳಿ ಕಳಿಸಿದೆ. ಒಂದ್ಸಾರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇದೆ, ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ. ನಾವು ಯಾಕೆ ಕುಮಾರಸ್ವಾಮಿ ಅವರು ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು. ಅದರಿಂದ ನಾನು ಕೂಡ ಮದುವೆಯ ಮೂಲಕ ಒಂದು ಸಾರಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಲಿ. ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಬರೋದು ಬೇಡ, ಇವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗೋದು ಬೇಡ, ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ, ಯಾರು ಬೇಡ, ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಲಿ, ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸ್ದೆ. ಆದರೆ ಪ್ರತಿಕ್ರಿಯೆ ಬರಲಿಲ್ಲ. ಬರೆದು ಹೋದ್ಮೇಲೆ ವಿಧಿ ಇಲ್ಲ, ನನಗೆ ಗೊತ್ತಿಲ್ಲ. ಅವರು ಕುಮಾರಸ್ವಾಮಿ ಅವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾವು ಪ್ರಯತ್ನ ಮಾಡಿದಂತೆ ಮಾಡಿದ್ವಿ. ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಮಧುಸೂದನ್ ಅವ್ರನ್ನ 2 ಬಾರಿ ಕರೆಸ್ಕೊಂಡು ಮಾತನಾಡಿ ದಯಮಾಡಿ ಮಾತನಾಡಪ್ಪ, ಒಂದು ಬಾರಿ ಭೇಟಿಯಾಗಿ ಮಾತನಾಡಿದ್ಮೇಲೆ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಅದರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಲಿಲ್ಲ. ಅದೇ ಆಗ್ತದೆ, ಅಭ್ಯರ್ಥಿ ಆಗುವಂಥವರನ್ನೇ ಒಲವು ತೋರಿಸ್ತಾ ಇದ್ದಂಥ ಪಕ್ಷದಲ್ಲಿ, ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ. ನೀವು ಈ ಥರ ಆಗ್ತಾ ಇದ್ದೀವಿ. ಇವರು ಅವ್ರನ್ನ ಭೇಟಿನೇ ಆಗಲಿಲ್ಲಲ್ಲ, ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ ನೀವು ನನ್ನನ್ನು ಮಾಡಿ ಅಂತ ಕೇಳಿಲ್ವ ಅಲ್ಲ, ಅಥವಾ ಅವತ್ತಾದ್ರೂ ನಾನು JDS ಅಭ್ಯರ್ಥಿಯಾಗಿ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ, ಅಥವಾ ನಾನು ಕಾಂಗ್ರೆಸ್ನಲ್ಲೇ ನಿಲ್ಲಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿ ಕೇಳಲಿಲ್ಲ ಅಲ್ವೇ? ಕಮ್ಯುನಿಕೇಶನ್ ಗ್ಯಾಪ್ ಅಂದ್ರೆ ಯಾರ ಮಧ್ಯೆ ಗ್ಯಾಪು? ಅವರಿಬ್ಬರ ಮಧ್ಯೆ ಗ್ಯಾಪ್. ಯಾಕೆ ನಾವು ಕಮ್ಯುನಿಕೇಶನ್ ಮಾಡಿದ್ವಲ್ಲ, ನಾನು ನನ್ನ ಮಗ ಇಬ್ಬರು ಪ್ರಯತ್ನ ಮಾಡಿದ್ವಿ, ಯಾಕಂದ್ರೆ ನಮ್ಮ ಸಂಬಂಧ. ಸೊ ಇದು ತಮ್ಮಣ್ಣ ಅವರ ಮಾತು. ಸುಮಲತಾ ಅಂಬರೀಶ್ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಗೆ ಮುಂದಾಗಿದ್ವಿ. ಈಗ ಆಲ್ರೆಡಿ ಸಂಬಂಧಿ ಜೊತೆ ಕೂಡ ಅವರ ಮಧುಸೂದನ್ ಅನ್ನೋರ ಹೆಸರನ್ನ ಹೇಳ್ತಾರೆ ತಮ್ಮಣ್ಣ ಅವರು. ಅವರನ್ನ ಕಳಿಸ್ಕೊಟ್ಟು ನಾವು ಸುಮಲತಾ ಅಂಬರೀಶ್ ಅವರನ್ನ ಸಪರೇಟ್ ಆಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿಸೋಣ, ನಮ್ಮ ಪಕ್ಷಕ್ಕೆ ಬಂದ್ರೆ ತುಂಬಾ ಖುಷಿಯ ವಿಚಾರ ಅದು. ಸೊ ಹೀಗಾಗಿ ನಮ್ಮ ಸಂಬಂಧಿಯ ಮೂಲಕ ಪ್ರಯತ್ನವನ್ನ ಪಟ್ಟಿದ್ವಿ. ಸುಮಲತಾ ಅಂಬರೀಶ್ ಅವರನ್ನ ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವೆ ಏನಾಗಿದೆಯೋ ಗೊತ್ತಿಲ್ಲ. ಆದ್ರೆ ಸುಮಲತಾ ಅಂಬರೀಶ್ ಅವರು ಒಪ್ಕೊಳ್ದೆ ಹೋದ್ರೆ ನಾನೇನ್ ಮಾಡೋದಕ್ಕಾಗುತ್ತೆ? ಅವ್ರು ಬರ್ಲಿಲ್ಲ, ನನ್ನ ಪಕ್ಷದ ಹಿರಿಯ ನಾಯಕರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಕೂಡ ಅವರು ಮಾತನಾಡಿದ್ದಾರೆ ಡಿಸಿ ತಮ್ಮಣ್ಣ ಅವರು.